ಹೆಲೋ ಟ್ರೇಡರ್ಸ್, ವೆಲ್ಕಮ್ ಟು ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ. ಇವತ್ತು ಬಿಫೋರ್ ಮಾರ್ಕೆಟ್ ಸ್ಟ್ರಕ್ಚರ್ ನ ಪ್ಲಾಟ್ ಮಾಡಿ ತೋರಿಸ್ತೀನಿ, ಡ್ರಾ ಮಾಡಿ ತೋರಿಸ್ತೀನಿ. ಯು ಕ್ಯಾನ್ ಸಿ ಟೈಮ್ 8:44 ಆಗ್ತಿದೆ. ಈ 8:44 ಆಗ್ತಾ ಇದೆ. ಟೈಮ್ ಇನ್ ಬ್ಯಾಂಗ್ಳೂರ್ 8:44 ಆಗ್ತಾ ಇದೆ. ಓಕೆನಾ? ಸೊ ನೋ ಮಾರ್ಫಿಂಗ್, ನಥಿಂಗ್. ಸೊ ಎವ್ರಿಥಿಂಗ್ ಬಿಫೋರ್ ಮಾರ್ಕೆಟ್ ಹೇಳ್ತಾ ಇದ್ದೀನಿ. ಸೊ ನೆನ್ಪಿಟ್ಕೊಳ್ಳಿ. ಓಕೆನಾ? ಸೊ ಇವತ್ತು ಮಾರ್ಕೆಟ್ ಬೆಳಗ್ಗೆ ಏನಾಗತ್ತಂದ್ರೆ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಗ್ಯಾಪ್ ಅಪ್ ಓಪನ್ ಆಗ್ಬಿಟ್ಟು ಒಂದು ಮೊಮೆಂಟಮ್ ತಗೊಂಡು ಎಲ್ಲಿಂದ ಈ ತರ ಇಲ್ಲಿ ಒಂದು ಡಬ್ಲ್ಯೂ ತರ ಮಾಡುತ್ತೆ. ಡಬ್ಲ್ಯೂ ತರ ಮಾಡಿಬಿಟ್ಟು ಈ ಡೇ ಹೈ ಏನಿದೆ ಆ ಡೇ ಹೈನ ಬ್ರೇಕ್ಔಟ್ ಆಗ್ಬಿಟ್ಟು ಯಾವಾಗ ಈ ಡೇ ಹೈನ ಬ್ರೇಕ್ಔಟ್ ಆಗುತ್ತೋ ಸೊ ಪೀಪಲ್ಸ್ ಎಂಟ್ರಿ ಮಾಡ್ತಾ ಇರ್ತಾರೆ. ಆದ್ರೆ ಇದು ಫೇಕ್ ಬ್ರೇಕ್ಔಟ್ ಆಗಿರುತ್ತೆ. ಅಗೈನ್ ಇದು ಡೌನ್ ಸೈಡ್ ಬಂದ್ಬಿಟ್ಟು ಮಾರ್ಕೆಟ್ ಅನ್ನೋದು ಈ ರೀತಿ ಕ್ಲೋಸ್ ಮಾಡ್ತಾರೆ ಇವತ್ತು. ಓಕೆನಾ? ಕಿಡ್ಸಿ ಮಾರ್ಕೆಟ್ ಅನ್ನೋದು ಬೆಳಗ್ಗೆ ಏನಾಗುತ್ತೆ, ಸೊ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಗ್ಯಾಪ್ ಅಪ್ ಓಪನ್ ಆಗ್ಬಿಟ್ಟು ಒಂದು ಅಪ್ಸೈಡ್ ಮೊಮೆಂಟಮ್ ಕರ್ಕೊಂಡು ಹೋಗ್ತಾರೆ. ದೆನ್ ಇದು ಸ್ಮಾಲ್ ರಿಟ್ರೇಸ್ಮೆಂಟ್ ಬಂದ್ಬಿಟ್ಟು ಇಲ್ಲಿಂದ ಒಂದು ಸ್ಮಾಲ್ ಡಬ್ಲ್ಯೂ ಪ್ಯಾಟರ್ನ್ ತರ ಆಗ್ಬಿಟ್ಟು ಈ ಡೇ ಹೈ ಏನಿರುತ್ತೆ ಈ ಡೇ ಹೈನ ಬ್ರೇಕ್ಔಟ್ ಆಗ್ಬಿಟ್ಟು ಕ್ಯಾಂಡಲ್ ಸಹ ಕ್ಲೋಸ್ ಆಗತ್ತೆ. ಕ್ಯಾಂಡಲ್ ಕ್ಲೋಸ್ ಆದ್ಮೇಲೆ ಈ ಬ್ರೇಕ್ಔಟ್ ಇದು ಮತ್ತೆ ಇನ್ಸೈಡ್ ಬಂದ್ಬಿಡುತ್ತೆ. ಯಾವಾಗ ಇದು ಇನ್ಸೈಡ್ ಬಂದ್ಬಿಡುತ್ತೋ ಅವಾಗ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ನಾರ್ಮಲ್ ಪೀಪಲ್ಸ್. ಆದ್ರೆ ನಾವು ಇಲ್ಲಿ ಎಂಟ್ರಿ ಮಾಡಿರ್ತೀವಿ, ಇಲ್ಲೇ ಪ್ರಾಫಿಟ್ ಬುಕ್ ಮಾಡ್ತೀವಿ. ಸೊ ಮತ್ತೆ ಇಲ್ಲಿವರೆಗೂ ಹೋಗಿ ಬಂದ್ಬಿಟ್ಟು ಅಗೇನ್ ಇಲ್ಲಿ ಸ್ಮಾಲ್ ಡಬ್ಲ್ಯೂ ಪ್ಯಾಟರ್ನ್ ಅಂತರ ಆಗ್ಬಿಟ್ಟು ಅಗೇನ್ ಇದು ಒಂದು ಅಪ್ಸೈಡ್ ಮೊಮೆಂಟಮ್ ಬರುತ್ತೆ. ಸೊ ನಾನು ಇವತ್ತು ಎಂಟ್ರಿ ಮಾಡೋದು ಇಲ್ಲಿ ಎಂಟ್ರಿ ಮಾಡ್ತೀನಿ. ಸೊ ರಿಮೈನಿಂಗ್ ಟ್ರೇಡ್ ನನಗೆ ಬೇಕಾಗಿಲ್ಲ. ಸೊ ಓಕೆನಾ? ಅಂಡ್ ಇವತ್ತು ಮ್ಯಾಕ್ಸಿಮಮ್ ಸೈಡ್ ವೇಸ್ ಇರ್ಬೋದು ಮಾರ್ಕೆಟ್. ಓಕೆನಾ? ಆಫ್ಟರ್ ಮಾರ್ಕೆಟ್ ಸಹ ತೋರಿಸ್ತೀನಿ. ಯು ಕ್ಯಾನ್ ಸಿ ಟೈಮ್ ಮತ್ತೆ ಇನ್ನೊಂದ್ಸತಿ ತೋರಿಸ್ತೀನಿ ನೋಡಿ. 8:46 ಆಗ್ತಿದೆ. ಟೈಮ್ ಇಲ್ಲಿ ಸಹ ನೀವು ನೋಡ್ಬೋದು 8:46 ಆಗ್ತಿದೆ. ಅಂಡ್ ಇದು ಸಹ 8:46 ಆಗ್ತಿದೆ. ಸೊ ಎವ್ರಿಥಿಂಗ್ ಬಿಫೋರ್ ಮಾರ್ಕೆಟ್ ಹೇಳ್ತಾ ಇದ್ದೀನಿ. ಟ್ರೇಡರ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ. ಈಗ ಜಸ್ಟ್ ಮಾರ್ಕೆಟ್ ಕ್ಲೋಸ್ ಆಯ್ತು. ಬಿಫೋರ್ ಮಾರ್ಕೆಟ್ ಸ್ಟ್ರಕ್ಚರ್ ನ ಪ್ಲಾಟ್ ಮಾಡಿದ್ದೆ. ಸೊ ಅದು ಹೇಗಾಗಿದೆ ಅಂತ ತೋರಿಸ್ತೀನಿ ನೋಡಿ. ಸೊ ಆಲ್ರೆಡಿ ಹೇಳ್ದೆ, ಮಾರ್ನಿಂಗ್ ಗ್ಯಾಪ್ ಅಪ್ ಆಗ್ಬಿಟ್ಟು ಒಂದು ಅಪ್ಸೈಡ್ ಮೊಮೆಂಟಮ್ ಬರುತ್ತೆ ಅಂತ ಹೇಳಿದ್ದೆ. ಎಕ್ಸಾಕ್ಟ್ಲಿ ಆಗಿದೆ. ಸೊ ಅಗೇನ್ ಇಲ್ಲಿಂದ ಒಂದು ಪುಲ್ ಬ್ಯಾಕ್ ಬರುತ್ತೆ ಅಂತ ಹೇಳಿದ್ದೆ. ಪುಲ್ ಬ್ಯಾಕ್ ಬಂತು. ಇಲ್ಲಿಂದ ಒಂದು ಡಬ್ಲ್ಯೂ ಪ್ಯಾಟರ್ನ್ ತರ ಮಾಡಿಸ್ಕೊಂಡು ಒಂದು ಅಪ್ಸೈಡ್ ಕರ್ಕೊಂಡು ಹೋಗ್ತಾರೆ. ಅಂಡ್ ಇಲ್ಲಿ ಡೇ ಹೈ ಇರುತ್ತಲ್ವಾ, ಆ ಡೇ ಹೈನ ಬ್ರೇಕ್ಔಟ್ ಆಗ್ಬಿಟ್ಟು ಕ್ಯಾಂಡಲ್ ಕ್ಲೋಸ್ ಆಗತ್ತೆ. ಇಲ್ಲಿ ಪೀಪಲ್ಸ್ ಟ್ರಾಪ್ ಆಗ್ತಾರೆ, ಇಲ್ಲಿ ಲಾಸ್ ಆಗ್ಬೋದು ಅಂತ ಹೇಳ್ದೆ. ಎಕ್ಸಾಕ್ಟ್ಲಿ ಆಗಿದೆ. ಅಂಡ್ ಇಲ್ಲಿಂದ ಒಂದು ಡೌನ್ ಸೈಡ್ ಬರುತ್ತೆ ಅಂತ ಹೇಳ್ದೆ. ಡೌನ್ ಸೈಡ್ ಫಾಲ್ ಬಂತು. ಅಗೇನ್ ಒಂದು ಸ್ಮಾಲ್ ಡಬ್ಲ್ಯೂ ಪ್ಯಾಟರ್ನ್ ತರ ಬರುತ್ತೆ ಅಂತ ಹೇಳಿದ್ದೆ. ಎಕ್ಸಾಕ್ಟ್ಲಿ ಡಬ್ಲ್ಯೂ ಪ್ಯಾಟರ್ನ್. ಓಕೆನಾ? ನೋಡ್ತಾ ಇದ್ದೀರಾ? ಸೊ ಮಾರ್ಕೆಟ್ ಅಲ್ಲಿ ಪ್ರಾಪರ್ ನಾಲೆಡ್ಜ್ ಇದ್ರೆ ವಿ ಕ್ಯಾನ್ ಡೂ ಮಿರಾಕಿಲ್ಸ್. ನಿಮಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಜೀರೋ ಇಂದ ಬೇಸಿಕ್ಸ್ ಇಂದ ಮಾಸ್ಟರ್ ಆಗೋ ತನಕ ಏನೇನು ಬೇಕು ಪ್ರತಿ ಒಂದು ನಾವು ಕೋರ್ಸ್ ಅಲ್ಲಿ ಬಿಟ್ಟಿದೀವಿ. ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಂತ ಒಂದು ಆಪ್ ಇರುತ್ತೆ. ಆ ಆಪ್ ಅಲ್ಲಿ ಪ್ರತಿ ಒಂದು ಹೇಳ್ಕೊಟ್ಟಿದೀವಿ. ಬಿಫೋರ್ ಮಾರ್ಕೆಟ್ ಈಗ ನೋಡಿ, ಒಂದು ಹೇಳಿ ಬಿಫೋರ್ ಮಾರ್ಕೆಟ್ ಈ ರೀತಿ ಮಾರ್ಕೆಟ್ ಇವತ್ತು ಇದೇ ರೀತಿ ಆಗ್ಬೋದು ಅಂತ ಹೇಳಕ್ಕಾಗತ್ತಾ? ಇಲ್ಲಿಂದ ಮಾರ್ಕೆಟ್ ಕೆಳಗಡೆ ಬರ್ಬೋದಲ್ವಾ? ಹೌದೇ ಇಲ್ವಾ? ಸೊ ಆದ್ರೆ ರಿಯಲ್ ಎಜುಕೇಶನ್ ಎಲ್ಲಿದೆ ಅಲ್ಲೇ ನೀವು ಕಲೀರಿ. ಗೊತ್ತಾಗ್ತಿದ್ಯಾ? ಸೊ ಯಾಕೆ ಈ ತರ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮಾರ್ಕೆಟ್ ಅಲ್ಲಿ ಸುಮಾರು ಜನರು ಲಾಸ್ ಆಗ್ತಾ ಇದ್ದಾರೆ ಡ್ಯೂ ಟು ಲ್ಯಾಕ್ ಆಫ್ ನಾಲೆಡ್ಜ್. ಸೊ ಟಿಪ್ಸ್ ತಗೊಂಡು ಅಕೌಂಟ್ ಹ್ಯಾಂಡ್ಲಿಂಗ್ ಕೊಟ್ಬಿಟ್ಟು ಓವರ್ ಟ್ರೇಡಿಂಗ್ ಮಾಡಿ ಅದು ಇದು ಮಾಡ್ಕೊಂಡು ಸೊ ಸುಮ್ನೆ ಲಾಸಸ್ ಆಗ್ತಾ ಇರ್ತಾರೆ. ಸೊ ಇವನ್ ನೀವು ನೋಡಬಹುದು ಲೈವ್ ಅಲ್ಲಿ ನಿಮಗೆ ಮೆಂಟರ್ಸ್ ಸಹ ಇರ್ತಾರೆ. ಅವರು ಸಹ ಡೇ ಹೈನ ಬ್ರೇಕ್ಔಟ್ ಆಗಿದೆ, ಡೇ ಹೈನ ಬ್ರೇಕ್ಔಟ್ ಆಗ್ಬಿಟ್ಟು ಇಲ್ಲಿ ಕ್ಯಾಂಡಲ್ ಸಹ ಕ್ಲೋಸ್ ಆಯ್ತು, ಇಲ್ಲಿ ಟ್ರ್ಯಾಪ್ ಆಗಿ ಹೋಗಿದೀವಿ ಅಂತ ಹೇಳ್ತಾರೆ. ಆಲ್ರೆಡಿ ನಾನು ಬಿಫೋರ್ ಮಾರ್ಕೆಟ್ ಹೇಳಿದ್ದೀನ ಇಲ್ವಾ ಟ್ರಾಪ್ ಆಗ್ತೀರಿ ಇಲ್ಲ ಅಂತ. ಅಂಡ್ ಮಾರ್ಕೆಟ್ ಅನ್ನೋದು ಇವತ್ತು ಸೈಡ್ ವೇಸ್ ಅಲ್ಲೇ ಇರುತ್ತೆ ಅಂತ ಹೇಳಿದೆ. ಎಕ್ಸಾಕ್ಟ್ಲಿ ಸೈಡ್ ವೇಸ್. ಅರ್ಥ ಆಗ್ತಿದ್ಯಾ? ಸೊ ಅರ್ಥ ಮಾಡ್ಕೊಳ್ಳಿ. ಖಂಡಿತ ಈ ಒಂದು ಕೋರ್ಸ್ ಅಲ್ಲಿ ಇರುತ್ತೆ ಕಂಟೆಂಟ್, ಖಂಡಿತ ಯೂಸ್ ಆಗತ್ತೆ. ಡೆಪ್ತ್ ನಾಲೆಡ್ಜ್ ಕೊಟ್ಟಿದ್ದೀನಿ. ಈ ಫಿಬೋನಚಿ ಬಗ್ಗೆ ಡೆಪ್ತ್ ನಾಲೆಡ್ಜ್ ಕೊಟ್ಟಿದ್ದೀನಿ. ಸೊ ಯು ಕಾಂಟ್ ಇಮ್ಯಾಜಿನ್. ಓಕೆನಾ? ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಮಾಡಿ ಮೋರ್ ದೆನ್ 1000 ಟೈಮ್ ಪ್ರಾಕ್ಟೀಸ್ ಮಾಡಿ ಅರ್ನಿಂಗ್ ಸ್ಟಾರ್ಟ್ ಆಗತ್ತೆ. ಆಲ್ ದಿ ಬೆಸ್ಟ್. ಇವಾಗೇ ಡೌನ್ಲೋಡ್ ಮಾಡ್ಕೊಳ್ಳಿ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಆಪ್ನ. ಅಂಡ್ ಇಷ್ಟು ಪ್ರಾಪರ್ ಆಗಿ ಜೆನ್ಯೂನ್ ಆಗಿ ಹೇಳ್ತಾ ಇದ್ದೀನಿ ಕಂಟೆಂಟ್ ನ. ಆದ್ರೂ ಸಹ ಯಾರು ಈ ವಿಡಿಯೋನ ಲೈಕ್ ಮಾಡ್ತಾ ಇಲ್ಲ, ಜಸ್ಟ್ ಕಾಮೆಂಟು ಸಹ ಮಾಡ್ತಾ ಇಲ್ಲ. ಸೊ ನಮ್ಮಂತವ್ರಿಗೆ ಸ್ವಲ್ಪ ನೀವು ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ವಿಡಿಯೋನ. ನಮಗೂ ಸಹ ಸ್ವಲ್ಪ ಸಪೋರ್ಟ್ ಆಗತ್ತೆ. ರಿಯಲ್ ನಾಲೆಡ್ಜ್ ಎಲ್ಲಿರುತ್ತೋ ಅಲ್ಲಿಗೆ ಬರ್ತಾರೆ ಪೀಪಲ್ಸ್. ಥ್ಯಾಂಕ್ ಯು. ಹ್ಯಾವ್ ಎ ಗ್ರೇಟ್ ಈವ್ನಿಂಗ್.